ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮೋದಿ ಸರ್ಕಾರದ 2ನೇ ಅವಧಿ ಕಡೆ ಬಜೆಟ್ ಮಂಡನೆ ಆಗಿದೆ. ಕಿರು ಅವಧಿಯ ಬಜೆಟ್ ಕೊಟ್ಟ ವಿತ್ತ ಸಚಿವೆ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಯುವಕರು, ಮಹಿಳೆಯರು, ರೈತರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಲಖ್ಪತಿ ದೀದಿ, ಮುದ್ರಾ ಸಾಲ ಬಜೆಟ್ನ ಹೈಲೈಟ್ಸ್ ಆಗಿದೆ. ಮೋದಿ ಇಟ್ಟ ಹೆಜ್ಜೆ ಬಳಿಕ ಲಕ್ಷದ್ವೀಪ ಅಭಿವೃದ್ಧಿಗೆ ತೆರೆದುಕೊಂಡಿದೆ. ಅಯೋಧ್ಯೆಯನ್ನ ಆಧ್ಯಾತ್ಮಿಕ ಪ್ರವಾಸೋದ್ಯಮಕ್ಕೆ ಉತ್ತೇಜನೆ ನೀಡಲಾಗಿದೆ. ಇನ್ನು ಮೋದಿ ಸರ್ಕಾರದ 10 ವರ್ಷಗಳ ರಿಪೋರ್ಟ್ ಕಾರ್ಡ್ ನೀಡಿದ್ದಾರೆ. ಭವಿಷ್ಯದ ಭಾರತ ನಿರ್ಮಾಣಕ್ಕೆ ಬಜೆಟ್ ಸಹಕಾರಿ ಅಂತ ಮೋದಿ ಹೇಳಿದ್ರು. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಯಾವುದೇ ಕೊಡುಗೆ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಬಜೆಟ್ನಲ್ಲಿ ಬಚ್ಚಿಟ್ಟಿದ್ದೇ ಜಾಸ್ತಿ ಅಂತ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಆದರೆ ರಾಜ್ಯ ಬಿಜೆಪಿ ಮಾತ್ರ ಇದು ಜನಪರ, ವಿಕಾಸದ ಧ್ಯೇಯ ಹೊಂದಿರುವ, ದುಡಿಯುವ ವರ್ಗಕ್ಕೆ ಪೂರಕ ಬಜೆಟ್ ಅಂತ ಬಣ್ಣಿಸಿದೆ. ಇನ್ನು ಬಜೆಟ್ ಟೀಕಿಸುವ ಭರದಲ್ಲಿ ಸಂಸದ ಡಿಕೆ ಸುರೇಶ್ ವಿವಾದ ಸೃಷ್ಟಿಸಿದ್ದಾರೆ. ಕರ್ನಾಟಕದ ವಿಚಾರದಲ್ಲಿ ಮಲತಾಯಿ ಧೋರಣೆ ತೋರಲಾಗ್ತಾ ಇದೆ ಅಂತ ಹೇಳಿದ ಸುರೇಶ್ ಆ ಬಳಿಕ ಪ್ರತ್ಯೇಕತೆಯ ಬಾಂಬ್ ಸಿಡಿಸಿ ಶಾಕ್ ನೀಡಿದ್ದಾರೆ. ಈ ಮಾತಿಗೆ ಸಿಎಂ ಅಸಮ್ಮತಿ ಸೂಚಿಸಿ ಬುದ್ಧಿ ಹೇಳಿದ್ದಾರೆ. ಇತ್ತ ರಾಜ್ಯ ಬಜೆಟ್ಗೂ ಮುನ್ನವೇ ಮದ್ಯದ ದಾಸರಿಗೆ ಬೆಲೆ ಏರಿಕೆ ಏಟು ಸಿಕ್ಕಿದೆ. ಲಿಕ್ಕರ್ ಸಹವಾಸ ಬಿಟ್ಟು ಬಿಯರ್ ಜೊತೆ ಸಂಘ ಬೆಳೆಸಿದ ಹೈಕ್ಗಳಿಗೆ ಬೆಲೆ ಹೈಕ್ ಶಾಕ್ ನೀಡಿದೆ. 7 ತಿಂಗಳಲ್ಲಿ 3ನೇ ಬಾರಿ ಬಿಯರ್ ದರದಲ್ಲಿ ಏರಿಕೆ ಆಗಿದ್ದು, ಈ ಸಲ 10 ರಿಂದ 15 ರೂಪಾಯಿ ಕತ್ತರಿ ಹಾಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.